ಒಳ್ಳೆ ಜಾತಿ ದನ, ಒಳ್ಳೆ ಬೆಡ್ ಗ್ರೂಪು, ನಮ್ಮ ಸ್ವಂತ ತಮ್ಮನವು ಮದುವೆಗೆ ಜನಕ್ಕೆ ಒಂದು ಖುಷಿಗೆ ಬಿಟ್ಟಿರೋದು. ಅದು ಒಂದಿನ ಸಾಕ್ಬೇಕಾದ್ರೆ 1,000 ರೂಪಾಯಿ. ರೈತರಿಗೆ ಹೆಣ್ಣು ಕೊಡಕ್ಕೆ ಇಂದ ಮುಂದೆ ಮುಖ ಮರ ನೋಡ್ತಾರ. ಈಗ ನೋಡ್ಲಿ ರೈತರು ಯಾವ ತರ ಇದ್ದರು, ಯಾರು ಕೇಳಿದ್ರು ಗೌರ್ಮೆಂಟ್ ಕೆಲಸ ಅಂತಾರ. ಗೌರ್ಮೆಂಟ್ ಕೆಲಸ ಎಷ್ಟೇ ಹಾಕಲ್ಲ. ಈ ರೈತರು ಮಕ್ಕಳು ಸಾಕಾಗಿ ಮಾದೇವು ನಾವ್ ಏನಕ್ಕೋಸ್ಕರ ಎತ್ಕೊಳ್ ಕಟ್ಟಿರೋದಂತಂದ್ರೆ ಇವಾಗ ರೈತರನ್ನ ಕಂಡ್ರೆ ಎಲ್ಲ ಹೀಯಾಳ್ಸೋದು, ಇದು ಮಾಡೋದು. ರೈತರು ಕೂಡ ಯಾರಿಗೂ ಕಮ್ಮಿ ಏನಿಲ್ಲ ಅನ್ನೋದಕ್ಕೋಸ್ಕರ ಇದು ನಮ್ಮ ತಲೆಮಾರಿಂದ ನಡ್ಕೊ ಬಂದಿರೋದು. ನಮ್ಮ ತಾತ ಕಟ್ತಿದ್ರು, ಅದಾದ್ಮೇಲೆ ನಮ್ಮ ತಂದೆ ಕಟ್ತಿದ್ದಾರೆ, ಇವಾಗ ನಾವು ನಮ್ಮ ತಮ್ಮ ಎಲ್ಲ ಕಟ್ತಾ ಇದೀವಿ. ಅದಕ್ಕೋಸ್ಕರ ಅಷ್ಟೇ ಇದು. ಇವಾಗ ದನ ಸಾಕೋರು ಅಂದ್ರೆ ದನ ಕಾಯೋನು ಅಂತ ಕೇವಲ ಯಾರು ಮಾತಾಡ್ಬಾರ್ದು. ಎಲ್ಲರೂ ಕೂಡ ಸಮಾನರು ಈ ಜಗತ್ತಲ್ಲಿ. ದನ ಕಾಯೋನು ಕೂಡ ಅವನ ವೃತ್ತಿ. ರೈತರ ಮಕ್ಕಳಿಗೆ ಬೆಲೆ ಇಲ್ಲ. ಎಲ್ಲೆಲ್ಲೋ ನಿಂತಿರೋರು, ಎಲ್ಲೆಲ್ಲೋ ಕುಂತಿರೋರು, ಫೋನಲ್ಲಿ ಹೋಗೋದು, ಏನ್ ಮಾಡ್ತಾ ಇಲ್ಲ. ನಾವು ಬಸಪ್ಪನ ಸೇವೆ ಮಾಡಿ ನಾವು ರೈತರ ಮಕ್ಕಳು ನಾವು ಅನ್ನ ಕೊಡೋ ಜನ. ರೈತರ ಮಕ್ಕಳಿಗೆ ಹೆಣ್ಣು ಸಿಗಲ್ಲ. ನಾವು ಅನ್ನ ಕೊಡೋ ಜನ. ನಾವು ರೈತರ ಮುಖಂಡರಾಗಿ ನಾವು ರೈತರಾದ್ಮೇಲೆ ನೀವು ಎಷ್ಟೇ ಆಫೀಸರ್ಸ್ ಆಗಿ ರೈತರಾದ್ರೂ ತಾನೇ ಅನ್ನ ಕೊಡೋರು ಯಾರಿದ್ದಾರೆ ಅಂತ ನಾವು ಕೇಳ್ತಿದ್ವಿ.